ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಕಳೆದ 38 ದಿನಗಳಿಂದ ಮಳೆ ಬಿಸಿಲು ಅಂತ ಕೇರಳದ ಏರ್ಪೋರ್ಟ್ ನಲ್ಲಿ ಬಿದ್ದಿದ್ದ ಬ್ರಿಟನ್ನ F-35 ಜೆಟ್ ಕಡೆಗೂ ಮೇಲೆದ್ದು ಭಾರತದಿಂದ ಜಾಗ ಖಾಲಿ ಮಾಡಿದೆ. ಇದರ ರಿಪೇರಿ ಕಾರ್ಯ ಪೂರ್ಣಗೊಂಡು ಭಾರತದಿಂದ ಟೇಕ್ ಆಫ್ ಆಗಿದೆ. ಜೂನ್ 14ರಂದು ಇಂಧನ ಖಾಲಿ ಆಗಿದೆ ಅಂತ ಕಾರಣ ಕೊಟ್ಟು ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಿತ್ತು. ಆದ್ರೆ ಭಾರತದ ವಾಯುಪಡೆ ಅಗತ್ಯ ಸಹಾಯ ಮಾಡಿ ಇಂಧನ ತುಂಬಿಸಿದ್ರು ಕೂಡ ಇದು ಮೇಲೆ ಹಾರಲಿಲ್ಲ. ನಂತರ ಇದರಲ್ಲಿ ಹೈಡ್ರಾಲಿಕ್ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ಬ್ರಿಟನ್ ರಾಯಲ್ ನೇವಿಯ HMS ಪ್ರಿನ್ಸ್ ಆಫ್ ವೇಲ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಂದ ಟೆಕ್ನಿಷಿಯನ್ಸ್ ಬಂದು ಸರಿ ಮಾಡೋಕೆ ನೋಡಿದ್ರೂ ಪ್ರಯೋಜನ ಆಗಿಲ್ಲ. ಇದರ ಮಧ್ಯ ಬ್ರಿಟನ್ ಈ ಜೆಟ್ ನ ಪಾರ್ಟ್ ಬಿಚ್ಚಿ ಕಾರ್ಗೋ ವಿಮಾನದಲ್ಲಿ ತುಂಬಿಕೊಂಡು ಹೋಗಬಹುದು ಎನ್ನಲಾಗಿತ್ತು. ಇತ್ತ ಭಾರತ ನಮ್ಮ ಹ್ಯಾಂಗರ್ ನಲ್ಲೇ ನಿಲ್ಲಿಸಿಕೊಳ್ಳಿ ಅಂತ ಆಫರ್ ಮಾಡಿದ್ರೂ ಸಹ ಬ್ರಿಟನ್ ನೇವಿ ಒಪ್ಪಿರಲಿಲ್ಲ. ಭಾರತಕ್ಕೆ ವಿಮಾನದ ಟೆಕ್ನಿಕಲ್ ಮಾಹಿತಿ ಸಿಗುತ್ತೆ ಅನ್ನೋ ಕಾರಣದಿಂದ ಬ್ರಿಟನ್ ಹೀಗೆ ಮಾಡಿತ್ತು ಎನ್ನಲಾಗ್ತಿದೆ. ಮಳೆಯಲ್ಲಿ ಮಿಂದು ಬಿಸಿಲಲ್ಲಿ ಒಣಗಿದ ನಂತರ ಹ್ಯಾಂಗರ್ಗೆ ತಗೊಂಡು ಹೋಗಲಾಗಿತ್ತು. ಬ್ರಿಟನ್ ನಿಂದ ಎಕ್ಸ್ಪರ್ಟ್ ಕರೆಸಿ ಕೊನೆಗೂ ಇದರಲ್ಲಿನ ಸಮಸ್ಯೆನ ಸರಿ ಮಾಡಲಾಗಿತ್ತು. ಈಗ ಜೆಟ್ ಆಗಸಕ್ಕೆ ಹಾರಿದೆ, ಬ್ರಿಟನ್ನತ್ತ ಪ್ರಯಾಣ ಮಾಡಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಭಾರತದಲ್ಲಿನ ಬ್ರಿಟಿಷ್ ಹೈಕಮಿಷನ್ ವಕ್ತಾರ ಎಮರ್ಜೆನ್ಸಿ ಕಾರಣಗಳಿಂದ ಜೂನ್ 14ರಂದು ಬ್ರಿಟನ್ನ F-35B ಏರ್ಕ್ರಾಫ್ಟ್ ಲ್ಯಾಂಡ್ ಆಗಿತ್ತು. ಈಗಿದು ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಟಿದೆ. ಜುಲೈ 6ರಿಂದ ಅಲ್ಲಿ ನಿಯೋಜನೆಗೊಂಡಿದ್ದ ಬ್ರಿಟನ್ ಇಂಜಿನಿಯರಿಂಗ್ ತಂಡ ರಿಪೇರಿ ಕಾರ್ಯ ಮತ್ತು ಸೇಫ್ಟಿ ಚೆಕ್ ನಡೆಸಿ ಏರ್ಕ್ರಾಫ್ಟ್ ಅನ್ನ ಕಳಿಸಿಕೊಟ್ಟಿದೆ. ಈ ವಿಚಾರದಲ್ಲಿ ಭಾರತೀಯ ಅಧಿಕಾರಿಗಳು ಅಲ್ಲಿನ ಏರ್ಪೋರ್ಟ್ ತಂಡ ನಿರಂತರವಾಗಿ ನಮಗೆ ಬೆಂಬಲ ಮತ್ತು ಸಹಕಾರ ನೀಡಿರುವುದಕ್ಕೆ ಬ್ರಿಟನ್ ಚಿರಋಣಿ. ಭಾರತ ಜೊತೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅನ್ನ ಮತ್ತಷ್ಟು ಬಲಪಡಿಸುವುದನ್ನ ಕಂಟಿನ್ಯೂ ಮಾಡ್ತೀವಿ ಅಂದಿದ್ದಾರೆ. ಭಾರತ ಅಮೆರಿಕ ಸಂಬಂಧದಲ್ಲಿ ಸಣ್ಣಗೆ ಹೊಗೆಯಾಡ್ತಿರೋ ಹೊತ್ತಲ್ಲೇ ಅಮೆರಿಕ ನಾಯಕರು ಭಾರತಕ್ಕೆ ಧಮಕಿ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆನ ಸಂಪೂರ್ಣವಾಗಿ ನಾಶ ಮಾಡೋಕೆ ಹೊರಟಿದ್ದಾರೆ ಅಂತ ಖುದ್ದು ಟ್ರಂಪ್ ಪಕ್ಷದ ಸಂಸದ ಲಿಂಡ್ಸೆ ಗ್ರಹಾಂ ಹೇಳಿದ್ದಾರೆ. ಸ್ನೇಹಿತರೆ, ಇವರು ಬರೀ ಸಂಸದರು ಮಾತ್ರ ಅಲ್ಲ, ಅಮೆರಿಕದ ಸೆನೆಟ್ ಬಜೆಟ್ ಕಮಿಟಿಯ ಅಧ್ಯಕ್ಷರು ಕೂಡ. ಟ್ರಂಪ್ರ ಆಪ್ತ ಬಳಗದಲ್ಲೇ ಗುರುತಿಸಿಕೊಳ್ತಾರೆ. ಇವರೇ ಮೊನ್ನೆ ಟಿವಿ ಇಂಟರ್ವ್ಯೂನಲ್ಲಿ ಈ ರೀತಿ ಬಾಯ್ಬಿಟ್ಟಿದ್ದಾರೆ. ರಷ್ಯಾದಿಂದ ತೈಲ ತರಿಸಿಕೊಂಡು ಅದರ ಜೇಬು ತುಂಬಿಸ್ತಿರೋ ಭಾರತ, ಚೀನಾ ಮತ್ತು ಬ್ರೆಜಿಲ್ ಮೇಲೆ ದೊಡ್ಡ ಪ್ರಮಾಣದ ಟ್ಯಾರಿಫ್ ಹೇರೋಕೆ ಟ್ರಂಪ್ ತಯಾರಿ ನಡೆಸುತ್ತಿದ್ದಾರೆ. ಈ ದೇಶಗಳಿಂದ ಅಮೆರಿಕಕ್ಕೆ ಬರೋ ತೈಲದ ಆಮದಿನ ಮೇಲೆ ಬರೋಬ್ಬರಿ 100% ಟ್ಯಾರಿಫ್ ಹೇರೋಕೆ ಟ್ರಂಪ್ ನೋಡ್ತಿದ್ದಾರೆ. ಯಾಕಂದ್ರೆ ಈ 3 ದೇಶಗಳು ಒಟ್ಟಾಗಿ ರಷ್ಯಾ ರಫ್ತು ಮಾಡೋ ಸುಮಾರು 80% ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿವೆ. ಇದರಿಂದ ಪಡೆದ ಹಣನ ರಷ್ಯಾ ನೇರವಾಗಿ ಯುಕ್ರೇನ್ ವಿರುದ್ಧ ಯುದ್ಧಕ್ಕೆ ಬಳಸಿಕೊಳ್ತಿದೆ. ಪುಟಿನ್ಗೆ ಸಹಾಯ ಮಾಡೋ ಈ ದೇಶಗಳ ಮೇಲೆ 100% ಟ್ಯಾರಿಫ್ ಹೇರೋ ಮೂಲಕ ಟ್ರಂಪ್ ಶಿಕ್ಷೆ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತಕ್ಕೆ ಧಮಕಿ ಕೂಡ ಹಾಕಿದ್ದಾರೆ. ಟ್ರಂಪ್ ರನ್ನ ಧಿಕ್ಕರಿಸಿ ಈ ದೇಶಗಳು ದೊಡ್ಡ ರಿಸ್ಕ್ ತಗೊಂಡಿವೆ, ಬಹಳ ಗಂಭೀರವಾದ ತಪ್ಪು ಮಾಡಿವೆ, ಆದ್ರಿಂದ ಅದರ ಪರಿಣಾಮ ಫೇಸ್ ಮಾಡಲೇಬೇಕು. ಟ್ರಂಪ್ ಟ್ಯಾರಿಫ್ ಹಾಕಿನೇ ಈ ದೇಶಗಳ ಆರ್ಥಿಕತೆನ ನುಚ್ಚು ನೂರು ಮಾಡ್ತಾರೆ. ನಾವು ಪುಟಿನ್ ವಿರುದ್ಧ ಹೋರಾಡೋಕೆ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡ್ತೀವಿ. ಯಾಕಂದ್ರೆ ಪುಟಿನ್ ತಮ್ಮ ನೆರೆ ದೇಶಗಳನ್ನ ಬಲವಂತವಾಗಿ ವಶಕ್ಕೆ ಪಡೆದು ಪುನಃ ಸೋವಿಯತ್ ಸಾಮ್ರಾಜ್ಯ ನಿರ್ಮಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಹಿಂದೆ 1990ರ ದಶಕದಲ್ಲಿ ಯುಕ್ರೇನ್ ಸೆಕ್ಯೂರಿಟಿ ಗ್ಯಾರಂಟಿಗೋಸ್ಕರ ತನ್ನ ಬಳಿಯಿದ್ದ 1700ಕ್ಕೂ ಅಧಿಕ ಅಣ್ವಸ್ತ್ರಗಳನ್ನ ಸರೆಂಡರ್ ಮಾಡಿತು. ಬದಲಿಗೆ ರಷ್ಯಾ ಯುಕ್ರೇನ್ನ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವ ಗೌರವಿಸುವುದಾಗಿ ಮಾತು ಕೊಟ್ಟಿತ್ತು. ಆದ್ರೀಗ ಪುಟಿನ್ ಆ ಮಾತನ್ನ ಮುರಿದಿದ್ದಾರೆ ಅಂತ ಲಿಂಡ್ಸ್ ಗ್ರಹಾಂ ಫಾಕ್ಸ್ ನ್ಯೂಸ್ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಭಾರತ ಮತ್ತು ಅಮೆರಿಕ ವ್ಯಾಪಾರದಲ್ಲಿ ಮುಂದೇನಾದ್ರೂ ದೊಡ್ಡ ಬದಲಾವಣೆ ಕಾದಿದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಈಗಾಗಲೇ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಮಾತುಕತೆ ನಡೆದಿದೆ. ಅದು ಅಂದುಕೊಂಡಷ್ಟು ವೇಗವಾಗಿ ಆಗ್ತಿಲ್ಲ. ನಾ ಕೊಡೆ ನೀ ಬಿಡೆ ಅನ್ನೋ ತರ ಎರಡೂ ದೇಶಗಳು ತಮ್ಮ ಪಟ್ಟನ್ನ ದಿನ ದಿನ ಬಿಗಿ ಮಾಡ್ತಿವೆ. ಇಂಥ ಹೊತ್ತಲ್ಲೇ ಅಮೆರಿಕ ಕಡೆಯಿಂದ ಇಂಥ ವಾರ್ನಿಂಗ್ ಬಂದಿರೋದು ಈ ಮಾತುಕತೆ ಮೇಲೆ ನೆಗೆಟಿವ್ ಪರಿಣಾಮ ಬೀರೋ ಅನುಮಾನ ಹುಟ್ಟುಹಾಕಿದೆ. ಇತ್ತೀಚೆಗಷ್ಟೇ ಇದೇ ಲೆನ್ಸ್ ರಷ್ಯಾದಿಂದ ತೈಲ ಖರೀದಿ ಮಾಡೋ ಭಾರತ ಮತ್ತು ಚೀನಾದಂತ ದೇಶಗಳ ಮೇಲೆ 500% ಟ್ಯಾರಿಫ್ ಹೇರೋಕೆ ಬಿಲ್ ಅನ್ನ ತಯಾರಿಸಲಾಗಿದೆ.
ಟ್ರಂಪ್ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿದ್ರು. ಆನಂತರ ನ್ಯಾಟೋ ಕೂಟದ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ವೆ ಭಾರತ ಸೇರಿ ಚೀನಾ ಮತ್ತು ಬ್ರೆಜಿಲ್ಗೆ ಇದೇ ವಿಚಾರವಾಗಿ ಧಮಕಿ ಹಾಕಿದ್ರು. ರಷ್ಯಾದಿಂದ ತೈಲ ತರಿಸಿಕೊಂಡ್ರೆ ನೆಟ್ಟಗಿರಲ್ಲ, ನಿಮ್ಮ ಮೇಲೆ 100% ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರಬೇಕಾಗತ್ತೆ ಅಂದಿದ್ರು. ಅದಕ್ಕೆ ಭಾರತ ಕೂಡ ರಿಯಾಕ್ಟ್ ಮಾಡಿ ನಮಗೆ ಈ ಡಬಲ್ ಸ್ಟ್ಯಾಂಡರ್ಡ್ ಬುದ್ಧಿ ಇಷ್ಟ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಈಗ ಈ ರೀತಿ ಸುದ್ದಿ ಬರ್ತಿದೆ. ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧದ ಕುರಿತು ಜರ್ಮನಿ ಶಾಕಿಂಗ್ ಮಾಹಿತಿ ಕೊಟ್ಟಿದೆ. ರಷ್ಯಾ ತನ್ನ ಡ್ರೋನ್ ಉತ್ಪಾದನೆ ಸಾಮರ್ಥ್ಯವನ್ನ ವೇಗವಾಗಿ ವಿಸ್ತರಿಸಿಕೊಳ್ತಿದೆ. ಶೀಘ್ರದಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ದಾಳಿ ಮಾಡಬಹುದು. ಒಂದೇ ಸಲ 2000 ಡ್ರೋನ್ಗಳನ್ನ ಯುಕ್ರೇನ್ ಮೇಲೆ ಸುರಿಬಹುದು ಅಂತ ಎಚ್ಚರಿಕೆ ನೀಡಿದೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಜರ್ಮನಿಯ ಸೇನಾಧಿಕಾರಿ ಕ್ರಿಸ್ಟಿಯನ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ನಿಯೋಜನೆ ಮಾಡ್ತಿರೋದು ಯುಕ್ರೇನ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಏಕಕಾಲದಲ್ಲಿ ಕಡಿಮೆ ವೆಚ್ಚದ ಡ್ರೋನ್ಗಳ ಸಮೂಹವನ್ನ ಹೊಡೆದಾಕೋ ಶಕ್ತಿ ಯುಕ್ರೇನ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇಲ್ಲ. ರಷ್ಯಾ ಚೀಪ್ ಡ್ರೋನ್ಗಳನ್ನ ಬಳಸಿ ಯುಕ್ರೇನ್ ಜೊತೆ ದೊಡ್ಡ ಗೇಮ್ ಆಡ್ತಿದೆ. ಇವುಗಳನ್ನು ಲಾಂಚ್ ಮಾಡೋದ್ರಿಂದ ರಷ್ಯಾಗೇನು ಹೆಚ್ಚು ಖರ್ಚಾಗಲ್ಲ, ಆದ್ರೆ ಯುಕ್ರೇನ್ ಇವುಗಳನ್ನ ಹೊಡೆದಾಕ್ಬೇಕಾದ್ರೆ ಬಹಳ ಖರ್ಚಾಗುತ್ತೆ. ರಷ್ಯಾ ಲಾಂಚ್ ಮಾಡೋ ಶಾಹೇದ್ ಅನ್ನೋ ಲೋ ಕಾಸ್ಟ್ ಡ್ರೋನ್ಗೆ 30 ಲಕ್ಷ ರೂಪಾಯಿ. ಅದೇ ಇವುಗಳನ್ನ ಇಂಟರ್ಸೆಪ್ಟ್ ಮಾಡಬೇಕಂದ್ರೆ ಯುಕ್ರೇನ್ ಪೇಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ ಬಳಸುತ್ತೆ. ಇದರ ಬೆಲೆ 50 ಕೋಟಿ ರೂಪಾಯಿ ಇದೆ. ಈ ಚೀಪ್ ಡ್ರೋನ್ ಬಳಸಿ ರಷ್ಯಾ ಬೇಕಂತಲೇ ಯುಕ್ರೇನ್ನ ಜನವಸತಿ ನಗರಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಿದೆ. ಈ ಮೂಲಕ ಯುಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಪದೇ ಬಳಕೆ ಆಗೋ ಹಾಗೆ ಮಾಡಿ ಯುಕ್ರೇನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಅಂತ ರಷ್ಯಾ ಹೆಣೆದಿರೋ ತಂತ್ರನ ಹೇಳಿದ್ದಾರೆ. ಇದರ ನಡುವೆ ರಷ್ಯಾ ಯುಕ್ರೇನ್ ಮೇಲೆ ಬರೋಬ್ಬರಿ 426 ಡ್ರೋನ್ಸ್ ಮತ್ತು 24 ಮಿಸೈಲ್ಸ್ ಲಾಂಚ್ ಮಾಡಿದೆ. ಇದರಲ್ಲಿ 224 ಡ್ರೋನ್ಸ್ ಮತ್ತು ಮಿಸೈಲ್ಸ್ ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ. ರಾಜಧಾನಿ ಕೀವ್ನಲ್ಲಿ ಈ ದಾಳಿಗೆ ಒಬ್ಬರು ಸಾವನ್ನಪ್ಪಿದ್ದು ಕನಿಷ್ಠ 7 ಜನ ಗಾಯಗೊಂಡಿದ್ದಾರೆ. ಅಲ್ಲದೆ ಯುಕ್ರೇನ್ನ ಇತರ ಪ್ರಾಂತ್ಯಗಳಲ್ಲಿ ಕೂಡ ಈ ದಾಳಿಯಿಂದ ಹಾನಿಯಾಗಿದೆ. ಜಗತ್ತಲ್ಲಿ ಅತ್ಯಂತ ಸುರಕ್ಷಿತ ದೇಶಗಳ ಪಟ್ಟಿಯನ್ನು ನಂಬಿಯೋ ಸೇಫ್ಟಿ ಇಂಡೆಕ್ಸ್ ರಿಲೀಸ್ ಮಾಡಿದೆ. ಈ ಪಟ್ಟಿಯಲ್ಲಿ ಯುರೋಪ್ನ ಅಂದೋರಾ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಯುಎಇ ಇದೆ. ನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ಕತಾರ್, ತೈವಾನ್ ಮತ್ತು ಒಮನ್ ರಾಷ್ಟ್ರಗಳಿವೆ. ಅಂದೋರಾ 84.7 ಸೇಫ್ಟಿ ಸ್ಟೋರ್ನ ಪಡ್ಕೊಂಡ್ರೆ ಯುಎಇ 84.5, ಕತಾರ್ 84.2, ತೈವಾನ್ 82.9, ಓಮನ್ 81.7 ಸೇಫ್ಟಿ ಸ್ಕೋರ್ನ ಪಡೆದಿದೆ. ಈ ದೇಶಗಳಲ್ಲಿ ಸಾರ್ವಜನಿಕ ಸುರಕ್ಷತೆ ಮತ್ತು ವೈಯಕ್ತಿಕ ಭದ್ರತೆಗೆ ಅತ್ಯುತ್ತಮ ಕ್ರಮ ಕೈಗೊಳ್ಳಲಾಗಿದೆ. ಹೀಗಾಗಿ ಈ ದೇಶಗಳು ಪ್ರವಾಸಿಗರು ಮತ್ತು ವಲಸಿಗರನ್ನ ಸೆಳೀತಿವೆ. ಇನ್ನು ಈ ಲಿಸ್ಟ್ ನಲ್ಲಿ ಅಮೆರಿಕ 89ನೇ ಸ್ಥಾನದಲ್ಲಿದ್ರೆ ಯುಕೆ 87ನೇ ಪ್ಲೇಸ್ನಲ್ಲಿದೆ. ಇನ್ನು ಭಾರತ 55.7 ಪಾಯಿಂಟ್ಸ್ನೊಂದಿಗೆ 66ನೇ ಸ್ಥಾನ ಪಡ್ಕೊಂಡಿದೆ. ಇನ್ನು ಅತ್ಯಂತ ಕಡಿಮೆ ಸೇಫ್ಟಿ ಇರೋ ರಾಷ್ಟ್ರಗಳ ಲಿಸ್ಟ್ನಲ್ಲಿ ವೆನಿಜುವೆಲಾ, ಪಪುವಾ, ನ್ಯೂಗಿನಿಯಾ, ಹೈಟಿ, ಆಫ್ಘಾನಿಸ್ತಾನ ದೇಶಗಳಿವೆ. ನಂಬಿಯೋ ಸೇಫ್ಟಿ ಇಂಡೆಕ್ಸ್ ಜಗತ್ತಿನಲ್ಲಿ ದೇಶಗಳ ಸುರಕ್ಷತೆ ಮತ್ತು ಭದ್ರತೆನ ಅಳೆಯೋಕೆ ಹೆಚ್ಚಾಗಿ ಬಳಸೋ ಮಾನದಂಡ ಆಗಿದೆ. ಇದರಲ್ಲಿ ದೇಶಗಳಲ್ಲಿನ ಅಪರಾಧಗಳ ರೇಟ್, ವೈಯಕ್ತಿಕ ಭದ್ರತೆ, ಸಾರ್ವಜನಿಕ ಸುರಕ್ಷತೆಯನ್ನ ಕನ್ಸಿಡರ್ ಮಾಡಿ ಈ ರ್ಯಾಂಕಿಂಗ್ ನ ಕೊಡಲಾಗುತ್ತೆ ಅಂತ ಆ ಸಂಸ್ಥೆ ಹೇಳುತ್ತೆ. ಆದ್ರೆ ಈ ಸಂಸ್ಥೆಯ ವರದಿ ಬಗ್ಗೆ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ಬಾಂಗ್ಲಾ ವಾಯುಪಡೆಯ ಚೀನಿ ನಿರ್ಮಿತ ಫೈಟರ್ ಜೆಟ್ ಒಂದು ಢಾಕಾದಲ್ಲಿನ ಶಾಲೆ ಕ್ಯಾಂಪಸ್ನಲ್ಲಿ ಸೋಮವಾರ ಪತನವಾಗಿತ್ತು. ಈ ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 27ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಸುಮಾರು 170ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸಾವನ್ನಪ್ಪಿದವರಲ್ಲಿ 25 ಮಕ್ಕಳು ಸಹ ಸೇರಿದ್ದಾರೆ. ಹೀಗಾಗಿ ಯುಎಸ್ ಸರ್ಕಾರ ಮಂಗಳವಾರ ರಾಷ್ಟ್ರೀಯ ಶೋಕಾಚರಣೆ ದಿನವನ್ನಾಗಿ ಘೋಷಿಸಿದೆ. ಇನ್ನು ರುಟೀನ್ ಟ್ರೈನಿಂಗ್ ಭಾಗವಾಗಿ ಈ ಜೆಟ್ ನ ಹಾರಿಸಲಾಗಿತ್ತು ಅಂತ ಬಾಂಗ್ಲಾ ವಾಯುಪಡೆ ಹೇಳಿದೆ. ಹಾಗೆ ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಜೆಟ್ ಪತನವಾಗಿರಬಹುದು ಅಂತ ವರದಿ ಆಗ್ತಿದೆ. ಆದ್ರೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಇಲ್ಲ. ತಾಲಿಬಾನ್ ಆಡಳಿತಕ್ಕೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ 2 ಆಫ್ಘಾನ್ ರಾಯಭಾರಿಗಳಿಗೆ ಜರ್ಮನಿ ತನ್ನ ದೇಶ ಪ್ರವೇಶಿಸೋಕೆ ಅನುಮತಿ ನೀಡಿದೆ. ಇತ್ತೀಚೆಗಷ್ಟೇ ನಿರಾಶ್ರಿತರ ಅಪ್ಲಿಕೇಶನ್ ರಿಜೆಕ್ಟ್ ಆದವರು. ಅಪರಾಧ ಕೃತ್ಯ ಎಸಗಿದ್ದ ಒಟ್ಟು 81 ಆಫ್ಘನ್ರನ್ನ ಜರ್ಮನಿ ಗಡೀಪಾರು ಮಾಡಿತ್ತು. ಇದೀಗ ಮತ್ತೊಮ್ಮೆ ಇಂಥ ಆಫ್ಘನ್ರನ್ನ ಹಿಡಿದು ಗಡೀಪಾರು ಮಾಡೋಕೆ ಮುಂದಾಗಿರೋ ಜರ್ಮನಿ ಅವರನ್ನ ಪತ್ತೆ ಮಾಡೋಕೆ ಸಹಾಯವಾಗ್ಲಿ ಅಂತ ತಾಲಿಬಾನ್ ರಾಯಭಾರಿಗಳನ್ನ ಕರೆಸಿಕೊಂಡಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಜರ್ಮನಿ ಚಾನ್ಸಲರ್ ಫೆಡ್ರಿಕ್ ಮರ್ಜ್
ನಾವು ಕೂಡ ಬೇರೆ ದೇಶಗಳಂತೆ ತಾಲಿಬಾನ್ ಸರ್ಕಾರವನ್ನ ರೆಕಗ್ನೈಸ್ ಮಾಡಲ್ಲ, ಆದ್ರೆ ಗಡೀಪಾರು ಮಾಡೋಕೆ ಸಹಾಯ ಆಗ್ಲಿ ಅಂತ ಈ ರೀತಿ ಮಾಡಿದ್ವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಚೀನಾ ಇತ್ತೀಚೆಗೆ ರೇರ್ ಅರ್ತ್ ಮೆಟಲ್ಸ್ ರಫ್ತಿನ ಮೇಲೆ ನಿರ್ಬಂಧ ಹೇರಿತ್ತು. ಇದರಿಂದ ಭಾರತದಲ್ಲಿನ ಆಪಲ್ ಏರ್ಪಾಡ್ಸ್ ಉತ್ಪಾದನೆಗೆ ತೊಂದರೆ ಆಗಿದೆ ಅಂತ ವರದಿಯಾಗಿದೆ. ಈ ಆಪಲ್ ಏರ್ಪಾಡ್ಸ್ ನಲ್ಲಿ ನಿಯೋಡೈಮಿಯಂ ಮತ್ತು ಡಿಸ್ಪ್ರೋಸಿಯಂ ಅನ್ನೋ ರೇರ್ ಅರ್ತ್ ಮೆಟಲ್ಸ್ ಬಳಸಲಾಗುತ್ತೆ. ಇವುಗಳೀಗ ಸಾಕಷ್ಟು ಪ್ರಮಾಣದಲ್ಲಿ ಸಪ್ಲೈ ಆಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಅಂದಹಾಗೆ 2024ರ ಏಪ್ರಿಲ್ ನಲ್ಲಿ ತೆಲಂಗಾಣದಲ್ಲಿ ಆಪಲ್ ಕಂಪನಿ ಏರ್ಪಾಡ್ಸ್ ಉತ್ಪಾದನೆಯನ್ನ ಶುರು ಮಾಡಿತ್ತು. ಇದನ್ನ ಫಾಕ್ಸ್ಕಾನ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಅಮೆರಿಕದ FBI ಇದೀಗ ಪಾಕಿಸ್ತಾನದಲ್ಲಿರೋ ಇರಾನ್ನ ರಾಯಭಾರಿಯನ್ನೇ ಅರೆಸ್ಟ್ ಮಾಡೋಕೆ ಮುಂದಾಗಿದೆ. ಪಾಕ್ನಲ್ಲಿರೋ ಇರಾನ್ ರಾಯಭಾರಿ ರೆಜಾ ಅಮಿರಿ ಮೊಗದಮ್ ಸೇರಿ 3 ಬಗ್ಗೆ ಮಾಹಿತಿ ನೀಡುವಂತೆ ಪೋಸ್ಟರ್ ಒಂದನ್ನ FBI ರಿಲೀಸ್ ಮಾಡಿದೆ. 2007ರಲ್ಲಿ ಇರಾನ್ನಲ್ಲಿ ನಡೆದ FBI ಏಜೆಂಟ್ ರಾಬರ್ಟ್ ಬಾಬ್ ಲೆವಿನ್ಸನ್ ಅಪಹರಣದಲ್ಲಿ ರಾಯಭಾರಿ ರೆಜಾ ಭಾಗಿಯಾಗಿದ್ರು ಅಂತ FBI ಆರೋಪಿಸಿದೆ. ಅಂದಹಾಗೆ ಈ ಹಿಂದೆ ರೆಜಾ ಮತ್ತು ಇಬ್ಬರು ಇರಾನ್ನ ಇಂಟೆಲಿಜೆನ್ಸ್ ಅಧಿಕಾರಿಗಳ ಮೇಲೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ನಿರ್ಬಂಧ ಹೇರಿತ್ತು. ಈಗ FBI ಇವರನ್ನ ಅರೆಸ್ಟ್ ಮಾಡೋಕೆ ನೋಡ್ತಿದೆ. ಇರಾನ್ ಯುರೋಪ್ನ 3 ರಾಷ್ಟ್ರಗಳೊಂದಿಗೆ ನ್ಯೂಕ್ಲಿಯರ್ ಮಾತುಕತೆನ ನಡೆಸಲಿದೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ಈ ಮಾತುಕತೆಯಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿಗಳು ಭಾಗಿಯಾಗಲಿವೆ. ಅಂದಹಾಗೆ ನ್ಯೂಕ್ಲಿಯರ್ ಮಾತುಕತೆನ ಪುನರಾರಂಭಿಸೋಕೆ ವಿಫಲ ಆದ್ರೆ ಇರಾನ್ ಮೇಲೆ ಮತ್ತೆ ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಸ್ ಬೀಳಲಿವೆ ಅಂತ ಯುರೋಪಿಯನ್ ರಾಷ್ಟ್ರಗಳು ಇತ್ತೀಚೆಗೆ ಎಚ್ಚರಿಸಿದ್ವು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಇಸ್ರೇಲ್ ಹಮಾಸ್ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಗಾಜಾದಾದ್ಯಂತ ನಡೆಸಿದ ಹೊಸ ದಾಳಿಯಲ್ಲಿ 65 ಜನ ಮೃತಪಟ್ಟಿದ್ದಾರೆ ಅಂತ ಗಾಜಾದಲ್ಲಿನ ಆರೋಗ್ಯ ಇಲಾಖೆ ಹೇಳಿದೆ. ಗಾಜಾದ ಮಧ್ಯಭಾಗದ ಡೀರ್ ಎಲ್ ಬಾಲಹ್ ಅನ್ನೋ ಪ್ರದೇಶದಲ್ಲಿ ಇಸ್ರೇಲ್ ಟ್ಯಾಂಕ್ ಗಳನ್ನ ನುಗ್ಗಿಸಿ ದಾಳಿ ಮಾಡಿದೆ. ಇನ್ನು ಇಸ್ರೇಲ್ ಸೇನೆ ಗಾಜಾದಲ್ಲಿನ ನಮ್ಮ ವೇರ್ ಹೌಸ್ ಮೇಲೆ ದಾಳಿ ಮಾಡಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಆರೋಪ ಮಾಡಿದೆ. ಅಲ್ಲದೆ ಇಸ್ರೇಲ್ ಸೇನೆ ನಮ್ಮ ಕಾಂಪೌಂಡ್ ಒಳಗೆ ನುಗ್ಗಿ ಮಹಿಳೆಯರು ಮತ್ತು ಮಕ್ಕಳನ್ನ ಅಲ್ಲಿಂದ ಓಡಿಸಿ ಪುರುಷರಿಗೆ ಬಂದೂಕು ತೋರಿಸಿ ವಿಚಾರಣೆ ನಡೆಸಿದೆ ಅಂತ WHO ಹೇಳಿದೆ. ಅತ್ತ ಇಸ್ರೇಲ್ ಸೇನೆ ಯೆಮೆನ್ನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಯೆಮೆನ್ ಬಂಡುಕೋರರ ಸೇನಾ ಮೂಲ ಸೌಕರ್ಯಗಳನ್ನ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಲಾಗಿದೆ. ಈ ದಾಳಿ ವೇಳೆ ಹೌತಿಗಳಿಗೆ ಸೇರಿದ ನೌಕೆಗಳು, ಆಯಿಲ್ ಟ್ಯಾಂಕ್ಸ್, ಎಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಗಳನ್ನ ನಾಶ ಮಾಡಿದ್ದೇವೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಕಳೆದ ಡಿಸೆಂಬರ್ನಲ್ಲಿ ದಕ್ಷಿಣ ಕೊರಿಯಾದ ಜೆಜು-ಸಿ ಅನ್ನೋ ವಿಮಾನ ಪತನವಾಗಿತ್ತು. ದುರಂತದಲ್ಲಿ 179 ಜನ ಪ್ರಾಣ ಕಳ್ಕೊಂಡಿದ್ರು. ಕೇವಲ 2 ಮಾತ್ರ ಬಚಾವ್ ಆಗಿದ್ರು. ಇದಕ್ಕೆ ಈಗ ಕಾರಣ ಪತ್ತೆ ಮಾಡಲಾಗಿದೆ. ಈ ವಿಮಾನಕ್ಕೆ ಪಕ್ಷಿ ಡಿಕ್ಕಿಯಾಗಿ ಬಲಭಾಗದ ಎಂಜಿನ್ಗೆ ಗಂಭೀರವಾಗಿ ಹಾನಿಯಾಗಿತ್ತು. ಹೀಗಾಗಿ ಬಲಭಾಗದ ಎಂಜಿನ್ ನ ಆಫ್ ಮಾಡಬೇಕಿತ್ತು. ಆದ್ರೆ ಪೈಲಟ್ ತಪ್ಪಾಗಿ ಎಡಭಾಗದ ಎಂಜಿನ್ ನ ಶಟ್ ಡೌನ್ ಮಾಡಿದ್ರಿಂದ ಈ ದುರಂತ ಸಂಭವಿಸಿದೆ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ಸ್, ಕಂಪ್ಯೂಟರ್ ಡೇಟಾ ಮತ್ತು ರಿಕವರ್ ಮಾಡಿದ್ದ ಎಂಜಿನ್ ಸ್ವಿಚ್ ನ ಅನಾಲಿಸಿಸ್ ಮಾಡಿ ಈ ಕನ್ಕ್ಲೂಷನ್ಗೆ ಬರಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.